ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಚೇತನ್ ದಾಪ್ಕೆ. 2024-25 ಮಧ್ಯ ಮಾರುಕಟ್ಟೆ ಪ್ರವೇಶ ಯೋಜನೆಯಡಿ ಹಸಿ ಶುಂಠಿಯನ್ನು ಖರೀದಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಸ್ಕೀಮನ್ನು ಜಾರಿ ಮಾಡಿತ್ತು. ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು. ಸೊ ಆ ಒಂದು ಯೋಜನೆಯಡಿ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕು, ಹಸಿ ಶುಂಠಿಯನ್ನು ಪ್ರೊಕ್ಯೂರ್ಮೆಂಟ್ ಮಾಡಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮದು ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತಾಡಿದರು. ದಕ್ಷಿಣ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳಾಗಲಿ ಅವರೆಲ್ಲರೂ ಸೇರಿಕೊಂಡು ಈ ಒಂದು ರಿಕ್ವೆಸ್ಟನ್ನು ನಾವು ಗೌರ್ಮೆಂಟಿಗೆ ಮಾಡಿದಕ್ಕೋಸ್ಕರ ಗೌರ್ಮೆಂಟ್ ಆ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹಸಿ ಶುಂಠಿ ಖರೀದಿಸಲು ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ಯಾಕ್ಸ್ ಏನಿವೆ ಅಲ್ಲಿ ಶುಂಠಿಯನ್ನು ಖರೀದಿ ಮಾಡಲು ವ್ಯವಸ್ಥೆಯನ್ನು ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಬೀದರ್ ತಾಲೂಕಾ ರೈತರು ಮನಳ್ಳಿಯಲ್ಲಿರುವ ಸೊಸೈಟಿಯನ್ನು ಅಪ್ರೋಚ್ ಮಾಡಿ, ಭಾಲ್ಕಿ ರೈತರು ಭಾತಂಬ್ರ, ಬಸವ ಕಲ್ಯಾಣ್ ಮುಡುಬಿ, ಹುಮ್ನಾಬಾದ್ ತಾಲೂಕಾ ದುಬಲ್ಗುಂಡಿ, ಔರಾದ್ ಜೋಜನ ಈ ತಮ್ಮ ಸೊಸೈಟಿಗಳನ್ನು ಸೊಸೈಟಿ ಸೆಕ್ರೆಟರಿಗಳನ್ನು ತಾವು ದಯವಿಟ್ಟು ವಿನಂತಿ ಮಾಡ್ಕೋಬೇಕು. ಸೊ ಅವರವರಿಗೆ ಒಂದು ಲಾಗಿನ್ ಬಂದಿದೆ, ಆ ಲಾಗಿನ್ ಮುಖಾಂತರ ಅವ್ರು ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಗ್ಲಿಚ್ ಇರುವಾಗೆ ರೈತರು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಬೆಳೆ ಸಮೀಕ್ಷೆಯಲ್ಲಿ ಏನೋ ಒಂದು ತೊಂದರೆ ಆದರೆ ಅವ್ರಿಗೆ ಸ್ವಲ್ಪ ಇಶ್ಯೂ ಆಗ್ಬೋದು. ಅವ್ರಿಗೆ ಲಾಗಿನ್ ಬಂದಿದ್ದರೆ ಇಮಿಡಿಯೇಟ್ ತ್ವರಿತವಾಗಿ ಸ್ಟಾರ್ಟ್ ಮಾಡ್ತಾರೆ, ಲಾಗಿನ್ ಬರಲಿಲ್ಲ ಅಂದರೆ ಅವ್ರು ತೊಗೊಂಡ್ಬಿಡ್ತಾರೆ. ಸೊ ಎಲ್ಲ ರೈತರು ದಯವಿಟ್ಟು ತಮ್ಮ ಹಸಿ ಶುಂಠಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳಬೇಕು. ಮಾಡುವ ಮುಂಚೆ ಬೆಳೆ ದರ್ಶನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಬೆಳೆ ಸಮೀಕ್ಷೆ ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಫ್ರೂಟ್ಸ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿದ್ದರೆ ಮಾತ್ರನೇ ಅವ್ರನಿಂದ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಸಪೋಸ್ ಹಂಗೆ ಏನಾರೋ ಒಂದು ಟೆಕ್ನಿಕಲ್ ಗ್ಲಿಚ್ ಇದ್ದರೆ ತಮ್ಮ RSKಗಳನ್ನು ಸಂಪರ್ಕಿಸಿ. ನಿಮ್ಮದು ಹೊಲದಲ್ಲಿ ಆ ಪರ್ಟಿಕ್ಯುಲರ್ ಸರ್ವೆ ನಂಬರಲ್ಲಿ ಆ ಕ್ರಾಪ್ ಇದ್ದರೆ ಮಾತ್ರನೇ ಅಲ್ಲಿ ಅವ್ರು ಏನಾರ ಒಂದು ಆ್ಯಕ್ಷನ್ ತೊಗೊಂಡು ತಮಗೆ ಸಪೋರ್ಟ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ವಿನಂತಿ ಏನಂದರೆ, ಈ ಯೋಜನೆಯಲ್ಲಿರುವ ಎಲ್ಲ ಆಪರ್ಚುನಿಟೀಸ್ಗಳನ್ನು ದಯವಿಟ್ಟು ನೀವೆಲ್ಲ ಉಪಯೋಗಿಸ್ಬೇಕು. ರಿಜಿಸ್ಟರ್ ಮಾಡ್ಕೊಳ್ಳಿ. 2450 ರೂಪಾಯಿಗೆ ಹಸಿ ಶುಂಠಿ ಖರೀದಿ ಮಾಡಲಾಗುತ್ತದೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಕಡ್ಡಾಯವಾಗಿ ಶುಂಠಿ ಹಸಿ ಶುಂಠಿ ಕೊಡಬೇಕಂತ ಏನಿಲ್ಲ. FAQ ಗುಣಮಟ್ಟದ ಶುಂಠಿ ಅಂತ ಹೇಳಿರ್ತಾರೆ. ಸೊ ನೀವೇನು ಪ್ರಾಪರ್ ಆಗದ ಕ್ಲೀನಿಂಗ್ ಮಾಡಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುವ ಶುಂಠಿಯನ್ನು ಕೊಟ್ಟರೆ ಸಾಕು. ಅಲ್ಲೇನು ವಾಶ್ ಮಾಡಿ ನೀವು ಒಯ್ಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಅವ್ರವ್ರು ನಿಮಗೆ ಅಪ್ಡೇಟು ಮಾಡ್ತಾರೆ ಕ್ವಾಲಿಟಿ ಆಸ್ಪೆಕ್ಟ್ಸನ್ನು. ಸೊ ದಯವಿಟ್ಟು ಎಲ್ಲ ರೈತರು ಅವ್ರವ್ರ ಪ್ಯಾಕ್ಸನ್ನು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿದರೆ ಕಡ್ಡಾಯವಾಗಿ ಶುಂಠಿ ಹಾಕಬೇಕಂತ ಏನು ಕಂಡೀಷನ್ ಇಲ್ಲ. ಸಪೋಸ್ ನಿಮಗೆ ಮಾರ್ಕೆಟ್ ರೇಟ್ ಕಡಿಮೆ ಇದೆ, ಇಲ್ಲಿ ಹಾಕಿದ್ರೆ ಅನುಕೂಲವಾದರೆ ದಯವಿಟ್ಟು ಇಲ್ಲಿ ಹಾಕಿ. ಆಲ್ರೆಡಿ ಇವತ್ತು ಮನ್ನಳ್ಳಿ ಗ್ರಾಮದಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಮಂದಕ್ನಹಳ್ಳಿ ಗ್ರಾಮ, ಕಂಗನಕೋಟಿ ಮತ್ತು ಗುನಳ್ಳಿ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಿಲ್ಲೆ ಎಲ್ಲ ರೈತರು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ತಮ್ಮ ಹತ್ತಿರದಲ್ಲಿರುವ ಪ್ಯಾಕ್ಸಲ್ಲಿ ಹೋಗಿ ಹಸಿ ಶುಂಠಿ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡಿದ್ರೆ ಮಾತ್ರ ಖರೀದಿ ಸ್ಟಾರ್ಟ್ ಆಗ್ಬೋದು. ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಎಲ್ಲ ರೈತರಿಗೆ ವಿನಂತಿ. ಈ ಸ್ಕೀಮನ್ನು ಲಾಗು ಮಾಡಲಿಕ್ಕೆ ನಮ್ಮದು ಒಂದು ದೊಡ್ಡ ಗೈಡಿಂಗ್ ಫೋರ್ಸ್ ಆಗಿ ಇರತಕ್ಕಂಥ ಡಾಕ್ಟರ್ ಹರೀಶ್ BS GKVK ಬೆಂಗಳೂರು ಅವರಿಗೆ ಧನ್ಯವಾದಗಳು, ಮತ್ತು ರೈತ ಮುಖಂಡರಾದ ಶ್ರೀ ನಾಗಾರ್ಜುನ ಸರ್ ಅವರಿಗೆ ಧನ್ಯವಾದಗಳು. ಮತ್ತು ಈ ಒಂದು ಸ್ಕೀಮನ್ನು ತ್ವರಿತವಾಗಿ ನಮಗೊಂದು ಎಕ್ಸ್ಟೆನ್ಷನ್ ಸಿಗಲಿಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ನಮ್ಮ ಮಾನ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಕೂಡ ಎಲ್ಲ ರೈತರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳು ಕೋರುತ್ತೇನೆ. ಅದೇ ಥರ APMC ಮಾರ್ಕೆಟಿಂಗ್ ಡೈರೆಕ್ಟರ್ ಸಾಹೇಬರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಎಲ್ಲ ಅಧಿಕಾರಿಗಳಿಗೆ ಮತ್ತೊಂದು ಸಲ ಧನ್ಯವಾದ. ಈ ಒಂದು ಯೋಜನೆಯನ್ನು ಸಕ್ಸಸ್ ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರ ಇರಬೇಕಂತ ವಿನಂತಿ. ಇದೇ ಥರ ಇದು ಎಲ್ಲ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಲಿಕ್ಕೆ ಪ್ರೊಸೀಡಿಂಗ್ ಮಾಡಿಕೊಟ್ಟು ಅವ್ರದ್ದು ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿಬಿಟ್ಟು ಈ ಪ್ರೋಗ್ರಾಮನ್ನು ಸಕ್ಸಸ್ ಮಾಡಲಿಕ್ಕೆ ಮುಖ್ಯ ಕಾರಣವಾದ ನಮ್ಮದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತುಂಬ ಹೃದಯದಿಂದ ಧನ್ಯವಾದ ಕೋರುತ್ತೇನೆ. ಧನ್ಯವಾದಗಳು.